ಕೋಶಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು ಬಳಸುವ ಐಸೋಟೋಪ್ ಯಾವುದು ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ರೇಡಿಯೋ ಕಾರ್ಬನ್. ಬೇಕರಿ ಉತ್ಪನ್ನಗಳಲ್ಲಿ ಉಪಯೋಗಿಸಲಾಗುವ ಸೂಕ್ಷ್ಮ ಜೀವಿ ಯಾವುದು ಅಂತ ಕೇಳಿದ್ದಾರೆ. ಈಸ್ಟ್ ಅಂತ ಹೇಳ್ಬೋದು. ಟೆಟಾನಸ್ ಧನುರ್ವಾಯು ರೋಗ ಬರಲು ಕಾರಣವಾದ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದರೆ ಕ್ಯಾಸ್ಟ್ರಿಡಿಯಂ ಅಂತ ಹೇಳ್ಬೋದಾಗಿದೆ. ಡಯಾಲಿಸಿಸ್ ಚಿಕಿತ್ಸೆ, ಸೊ ಯಾವುದಕ್ಕೆ ಸಂಬಂಧಪಟ್ಟಂತೆ ಡಯಾಲಿಸಿಸ್ ಚಿಕಿತ್ಸೆಯನ್ನು ಮಾಡಲಾಗತ್ತೆ ಅಂತ ಕೇಳಿದರೆ ಮೂತ್ರಪಿಂಡ ಕಾಯಿಲೆಗೆ ಈ ಒಂದು ಚಿಕಿತ್ಸೆಯನ್ನು ಮಾಡಲಾಗತ್ತೆ. ಸೊ ಮುಂದಿನ ಪ್ರಶ್ನೆ, ವಿದ್ಯುತ್ ಬಲ್ಬ್ನಲ್ಲಿ ಬಳಸುವ ತಂತಿ ಯಾವುದು ಅಂತ. ಸೊ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳು ಅಂತ ಹೇಳ್ಬೋದು ಇವತ್ತು ನಾನು ಹೇಳ್ತಾ ಇರೋದು. ಸೊ ಟಂಗ್ಸ್ಟನ್ ಅಂತ ಹೇಳ್ಬೋದು. ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರದಲ್ಲಿರುವ ಗ್ರಹಗಳ ಸರಿಯಾದ ಅನುಕ್ರಮಣಿ ಬುಧ, ಶುಕ್ರ, ಪೃಥ್ವಿ, ಮಂಗಳ. ನೀರಿನ ಸಾಂದ್ರತೆ ಅತಿ ಹೆಚ್ಚು ಇರುವುದು ಯಾವಾಗ ಅಂತ ಕೇಳಿದರೆ 4 ಡಿಗ್ರಿ ಸೆಲ್ಸಿಯಸ್. ಬೆಳಕು ಈ ಮಾಧ್ಯಮದಲ್ಲಿ ಅತಿ ವೇಗದಲ್ಲಿ ಚಲಿಸುತ್ತದೆ. ಸರಿಯಾದ ಉತ್ತರ ಗಾಳಿ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಚಲಿಸುತ್ತೆ. ನೆಕ್ಸ್ಟ್ ನೋಡೋಣ, ವಿಶ್ವ ಹೃದಯ ದಿನ ಆಚರಿಸೋದು ಯಾವಾಗ ಅಂತ ಕೇಳಿದ್ದಾರೆ. ಸೆಪ್ಟೆಂಬರ್ 29. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಮೋಟಾರ್ ಅಂತ ಹೇಳ್ಬೋದು. ಓಕೆನಾ. ಸೊ ಹಾಗಾದರೆ ಮುಂದಿನ ಪ್ರಶ್ನೆ, ಹುಚ್ಚುನಾಯಿ ರೋಗ ಇರುತ್ತೆ. ಸೊ ಹುಚ್ಚುನಾಯಿ ರೋಗದ ಲಸಿಕೆ ಕಂಡುಹಿಡಿದ ಪ್ರಸಿದ್ಧ ವಿಜ್ಞಾನಿ STA 2015ನಲ್ಲಿ ಕೇಳಿರುವಂಥದ್ದು ಲೂಯಿಸ್ ಪಾಶ್ಚರ್. ಪ್ರಬಲವಾದ ರಕ್ತಹೀನತೆಯು ಇದರ ಕಡಿಮೆಯಿಂದಾಗಿ ಆಗತ್ತೆ. ಸೊ ಯಾವ ಒಂದು ವಿಟಮಿನ್ನ ಕೊರತೆಯಿಂದಾಗಿ ಅಂತ ಕೇಳ್ತಾ ಇದ್ದಾರೆ. FDA 2015ನಲ್ಲಿ ಕೇಳಿರೋದು. ಸೊ ವಿಟಮಿನ್ B12 ಸೊ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಬ್ಯಾರೋಮೀಟರನ್ನು ಡ್ಯಾಶನ್ನು ಅಳೆಯಲು ಬಳಸಲಾಗುತ್ತೆ. KSRP 2016ನಲ್ಲಿ ಕೇಳಿರುವಂಥ ಪ್ರಶ್ನೆ. ಸೊ ಬ್ಯಾರೋಮೀಟರನ್ನು ವಾತಾವರಣದ ಒತ್ತಡವನ್ನು ಅಳೆಯಲು ಬಳಸಲಾಗುತ್ತೆ. ಡೈನಮೋವನ್ನು ಕಂಡುಹಿಡಿದವರು ಯಾರು? KSRP 2016ನಲ್ಲಿ ಕೇಳಿರುವ ಪ್ರಶ್ನೆ ಮೈಕಲ್ ಫ್ಯಾರಡೆ. ವಿದ್ಯುತ್ ಬಲ್ಬ್ನಲ್ಲಿರುವ ತಂತಿಯು ಯಾವುದರಿಂದ ಮಾಡಲ್ಪಟ್ಟಿದೆ? ಸೊ ಸಿವಿಲ್ ಪೊಲೀಸ್ 2004 ಎಕ್ಸಾಮ್ನಲ್ಲಿ ಟಂಗ್ಸ್ಟನ್ ಅದರಿಂದ ಮಾಡಲ್ಪಟ್ಟಿದೆ. ರಡಾರನ್ನು ಯಾವುದರ ಪತ್ತೆಗಾಗಿ ಉಪಯೋಗಿಸಲಾಗುತ್ತೆ? ಸಿವಿಲ್ ಪೊಲೀಸ್ 2004 ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಶ್ನೆ ಹಾರಾಡುವ ವಸ್ತುಗಳು. ಇಲ್ಲಿ ನೋಡಿ ಸುಮ್ಮನೆ 4 ಆಪ್ಷನ್ಗಳನ್ನು ಹೇಳ್ತಾ ಡೀಟೇಲ್ ಆಗಿ ಹೇಳ್ತಾ ಹೋಗಲಿಕ್ಕೆ ಇವಾಗ ನಿಮ್ಮ ಹತ್ರ ಟೈಮ್ ಇಲ್ಲ. ಆದಷ್ಟು ನಾವು ತುಂಬಾ ಟಾಪಿಕನ್ನು ಕವರ್ ಮಾಡೋದಿದೆ. ಹಿಂದಿನ ಪ್ರಶ್ನೆ ಪತ್ರಿಕೆ, ಮುಂದಿನ ಸಂಭವನೀಯ ಪ್ರಶ್ನೆ ಪತ್ರಿಕೆ, ಕರೆಂಟ್ ಅಫೇರ್ಸ್. ಸೊ ಅದಕ್ಕೆ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನಾನು ಈ ರೀತಿಯಾಗಿ 1 ಲೈನರ್ನಲ್ಲಿ ಆನ್ಸರ್ ಹೇಳ್ತಾ ಹೋಗ್ತಾ ಇದ್ದೀನಿ. ಓಕೆನಾ. ಸೊ ಹಾಗಾದರೆ ಮುಂದಿನ ಒಂದು ಪ್ರಶ್ನೆಗಳನ್ನು ನೋಡೋಣ. ಹಗುರವಾದ ಅನಿಲ ಯಾವುದು? ಸಿವಿಲ್ ಪೊಲೀಸ್ 2004 ಎಕ್ಸಾಮ್ನಲ್ಲಿ ಜಲಜನಕ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ, ಸೊ ಅದೇ ಮೋಟಾರ್, ಇವಾಗಲೇ ಹೇಳಿರುವ ಹಾಗೆ. CH4 ಎನ್ನುವುದು ಡ್ಯಾಶ್ನ ಅಣುಸೂತ್ರ. ಸಿವಿಲ್ ಪೊಲೀಸ್ 2008ನಲ್ಲಿ ಕೇಳಿರುವಂಥ ಪ್ರಶ್ನೆ ಮೀಥೇನ್ ಅಂತ ಹೇಳ್ಬೋದಾಗಿದೆ. ಈ ಕೆಳಗಿನ ಯಾವ ಸಂಯುಕ್ತಗಳಿಂದ ಮುಖ್ಯವಾದ ಕಿಡ್ನಿ ಕಲ್ಲುಗಳು ಉಂಟಾಗತ್ತೆ? ಸೊ KPSC ಗ್ರೂಪ್ C 2016ನಲ್ಲಿ ಕೇಳಿರುವಂಥ ಪ್ರಶ್ನೆ ಕ್ಯಾಲ್ಸಿಯಂ ಆಕ್ಸಲೈಟ್ನಿಂದ ಸೊ ಕಿಡ್ನಿ ಕಲ್ಲುಗಳು ಉಂಟಾಗತ್ತೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಓಕೆ. ಸೊ ಇಲ್ಲಿ ನೋಡಿ, ಇದು ಒಂದು ಸ್ವಲ್ಪ ನಿಮಗೆ ಕ್ಲಾರಿಫೈ ಮಾಡಬೇಕು ಅಂತ ಇದ್ದೀನಿ. ಅದೇನಂತ ಹೇಳಬೇಕಂದ್ರೆ ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು ಅಂತ ಹೇಳಬೇಕಂದ್ರೆ ವಿದ್ಯುತ್ ಮೋಟಾರ್ ಅಂತಾದರೂ ಹೇಳ್ಬೋದು ಅಥವಾ ಮೋಟಾರ್ ಅನ್ನಾದರೂ ಹೇಳ್ಬೋದು. ಆದರೆ ಎಕ್ಸಾಮ್ಗಳಲ್ಲಿ ಈ ರೀತಿ ಕೂಡ ಕ್ವಶನ್ ಬಂದಿದೆ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಡೈನಮೋ ಅಂತ ಹೇಳ್ಬೋದು. ಸೊ ಅದಕ್ಕೆ ಕನ್ಫ್ಯೂಸ್ ಆಗಬೇಡಿ. ಸೊ ಇಲ್ಲಿ ಅವ್ರು ಕೊಟ್ಟಿರೋದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸೋದು ವಿದ್ಯುತ್ ಮೋಟಾರ್ ಅಥವಾ ಮೋಟಾರ್ ಅಂತ ಹೇಳಿದರೂ ಕೂಡ ನಡೆಯುತ್ತೆ. ಸೊ CH4 ಎನ್ನುವುದು ಡ್ಯಾಶ್ನ ಅಣುಸೂತ್ರ, ಇದು ಮೀಥೇನ್ನ ಅಣುಸೂತ್ರ ಆಗಿದೆ. ಸೊ ಅದೇ ರೀತಿಯಾಗಿ ಕಿಡ್ನಿ ಕಲ್ಲುಗಳು ಉಂಟಾಗತ್ತೆ. ಸೊ ಯಾವುದರ ಒಂದು ಸಂಯುಕ್ತಗಳಿಂದ? KPSC ಗ್ರೂಪ್ C 2016 ಎಕ್ಸಾಮ್ನಲ್ಲಿ ಕೇಳಿರೋದು ಕ್ಯಾಲ್ಸಿಯಂ ಆಕ್ಸಲೈಟ್ನಿಂದ. ಹೌದಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂದರೆ ಕಾಲುಬಾಯಿ ರೋಗ ಇವುಗಳಲ್ಲಿ ಕಂಡುಬರುತ್ತೆ. PC 2016 ಎಕ್ಸಾಮ್ನಲ್ಲಿ ಜಾನುವಾರುಗಳಲ್ಲಿ ಕಂಡುಬರುತ್ತೆ. ಸಸ್ಯಗಳು ತಮಗೆ ಬೇಕಾದ ನೀರಿನ ಬಹುಭಾಗವನ್ನು ಇವುಗಳ ಮೂಲಕ ಹೀರಿಕೊಳ್ಳುತ್ತೆ. ಸೊ ಅವುಗಳು ಬೇರುಗಳಿಂದ ಹೀರಿಕೊಳ್ಳುತ್ತೆ. PSI 2015 ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು.
ಸೌರಮಂಡಲದಲ್ಲಿ ಕ್ಷುದ್ರ ಗ್ರಹಗಳು ಈ ಕೆಳಗಿನ ಗ್ರಹಗಳ ನಡುವೆ ಕಂಡುಬರುತ್ತೆ. B.Ed 2015 ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು ಮಂಗಳ ಮತ್ತು ಗುರು. ನೀವು ಶಾರ್ಟ್ ಆಗಿ ಮಗು ಅಂತ ನೆನ್ಪಿಟ್ಕೊಂಡು ಕೂಡ ನಿಮಗೆ ಹೆಲ್ಪ್ ಆಗ್ಬೋದು. ಸೊ ಮಂಗಳ ಮತ್ತು ಗುರು ಗ್ರಹದ ನಡುವೆ ಬರೋದೇ ಕ್ಷುದ್ರ ಗ್ರಹಗಳು ಅಥವಾ ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಇದೊಂದು ಭೂಗೋಳಶಾಸ್ತ್ರದ ಪ್ರಶ್ನೆ ಅಂತ ಹೇಳ್ಬೋದಾಗಿದೆ. ಈ ಕೆಳಗಿನವುಗಳಲ್ಲಿ ನೀರಿನಲ್ಲಿ ಕರಗುವ ಜೀವಸತ್ವ ಯಾವುದು? ಸೊ PSI 2015 ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು ವಿಟಮಿನ್ ಬಿ. ಸೊ ಅಂದರೆ 4 ಆಪ್ಷನ್ ಕೊಟ್ಟಿದ್ರು, ಅದರಲ್ಲಿ ಯಾವುದು ಕರಗತ್ತೆ ಅಂತ ಕೇಳಿದ್ದಾರೆ. ಸೊ ವಿಟಮಿನ್ ಬಿ ಅಂತ ಹೇಳ್ಬೋದಾಗಿದೆ. ಮುಂದಿನ ಪ್ರಶ್ನೆ, ಮನುಷ್ಯನ ರಕ್ತದಲ್ಲಿ ಸಾರ್ವತ್ರಿಕವಾಗಿ ಸ್ವೀಕರಿಸುವಂತಹ ರಕ್ತದ ಗುಂಪು ಯಾವುದು? ಜೇಲರ್ 2015 ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು AB. ಸೊ ಸ್ವೀಕರಿಸುವಂಥದ್ದು ಅಂತ ಕೇಳಿರೋದ್ರಿಂದ AB. ಡೋನರ್ ಅಂತ ಕೇಳಿದರೆ ನಾವು O ಬ್ಲಡ್ ಗ್ರೂಪನ್ನು ಹೇಳ್ಬೋದು. ಸೊ ದನ ಮತ್ತು ಎಮ್ಮೆಗಳಲ್ಲಿ ಕಂಡುಬರುವ ಕಾಲುಬಾಯಿ ಜ್ವರ ರೋಗಕ್ಕೆ ಕಾರಣ ಏನು? ಸೊ ಇಲ್ಲಿ STA 2015 ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು ಸೂಕ್ಷ್ಮಾಣು ಜೀವಿ, ಅಥವಾ ಇದನ್ನು ಪರಾವಲಂಬಿ ಜೀವಿ ಅಂತ ಕೂಡ ನಿಮ್ಮ ಎಕ್ಸಾಮಲ್ಲಿ ಬಂದಿದೆ. ಸೊ ಅದನ್ನು ನೋಡ್ಕೊಳ್ಳಿ, ಓಕೆನಾ. ಸೊ ಅದೇ ರೀತಿಯಾಗಿ ಮತ್ತೊಮ್ಮೆ ಕ್ವಶನ್, ಹುಚ್ಚುನಾಯಿ ರೋಗದ ಲಸಿಕೆಯನ್ನು ಕಂಡುಹಿಡಿದಂಥ ಪ್ರಸಿದ್ಧ ವಿಜ್ಞಾನಿ ಲೂಯಿಸ್ ಪಾಶ್ಚರ್. ಮುಂದಿನ ಪ್ರಶ್ನೆ ಹೋಗೋಣ. ಓಕೆ, ಸೊ DTP ಲಸಿಕೆ ಹಾಕುವುದು ಈ ರೋಗಗಳ ವಿರುದ್ಧ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ. ಸೊ ಹಾಗಾದರೆ ಯಾವುದರ ವಿರುದ್ಧ? ಡಿಪ್ತೀರಿಯಾ, ಪರ್ಟಸ್ಪೀಸ್ ಮತ್ತು ಟೆಟನಸ್. ಸೊ ಇಲ್ಲಿ DTP. ಸೊ ಇದು 3 ಪ್ರಮುಖವಾದಂತಹ ರೋಗಗಳ ವಿರುದ್ಧ ನಾವು ಹಾಕುವಂತಹ ಲಸಿಕೆಯಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ 2-3 ಬಾರಿ ಈ ಒಂದು ಕ್ವಶನನ್ನು ಕೇಳಿದ್ದಾರೆ ನಿಮ್ಮ ಎಕ್ಸಾಮಲ್ಲಿ. 2-3 ಸಲ ಈ ಒಂದು ಕ್ವಶನನ್ನು ಕೇಳಿದ್ದಾರೆ. ಸೊ DTP ಲಸಿಕೆಯನ್ನು ಪ್ರಮುಖವಾಗಿ ಈ 3 ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಬಳಸಲಾಗುತ್ತೆ. ಮುಂದಿನ ನೋಡೋಣ, ರಕ್ತ ಹೆಪ್ಪುಗಟ್ಟಲು ಅನುಕೂಲ ಮಾಡಿಕೊಡುವುದು ಯಾವುದು? ಸರಿಯಾದ ಉತ್ತರ ಬ್ಲಡ್ ಪ್ಲೇಟ್ಲೆಟ್ಸ್ಗಳು. ಯಾವುದು? ಬ್ಲಡ್ ಪ್ಲೇಟ್ಲೆಟ್ಸ್ಗಳು ಅಂತ ಹೇಳ್ಬೋದು. ಮಾಂಸಖಂಡದ ಸಂಕೋಚನಕ್ಕೆ ಇವುಗಳ ಅವಶ್ಯಕತೆ ಇದೆ. ಮೆಗ್ನೀಷಿಯಂ ಮತ್ತು ಕ್ಯಾಲ್ಶಿಯಂ. ಸೊ ಮೆಗ್ನೀಷಿಯಂ ಮತ್ತು ಕ್ಯಾಲ್ಶಿಯಂನ ಅವಶ್ಯಕತೆ ಇದೆ ಯಾವುದಕ್ಕೆ? ಮಾಂಸಖಂಡದ ಸಂಕೋಚನಕ್ಕೆ. ಯಾವುದು ವಾಯು ಮಾಲಿನ್ಯದಿಂದ ಉತ್ಪತ್ತಿಯಾಗುತ್ತೆ? ಸೊ ಕಾರ್ಬನ್ ಮೊನಾಕ್ಸೈಡ್ ವಾಯು ಮಾಲಿನ್ಯದಿಂದ ಉಂಟಾಗುತ್ತೆ. ನೆಕ್ಸ್ಟ್ ಅದೇ ಪ್ರಶ್ನೆ, ವಿದ್ಯುತ್ ಬಲ್ಬ್ನಲ್ಲಿರುವ ಫಿಲಾಮೆಂಟನ್ನು ಇದರಿಂದ ಮಾಡಲಾಗಿದೆ. DAR 2020 ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು ಟಂಗ್ಸ್ಟನ್. ಕಂಪ್ಯೂಟರ್ ಚಿಪ್ಸ್ ತಯಾರಿಕೆಯಲ್ಲಿ ಬಳಸುವ ಮೂಲ ವಸ್ತು ಯಾವುದು ಅಂತ ಕೇಳಿದರೆ ಸಿಲಿಕಾನ್. PVC ಪೈಪ್ಗಳ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವ ಘಟಕಗಳು ಯಾವುದು? ವಿನೈಲ್ ಕ್ಲೋರೈಡ್. ಓಕೆ, ಸೊ ಪಾಲಿವಿನೈಲ್ ಕ್ಲೋರೈಡ್ ಅಂತ ಕೂಡ ಹೇಳ್ಬೋದು, ಅಥವಾ ವಿನೈಲ್ ಕ್ಲೋರೈಡ್ ಅಂತ ಕೂಡ ಹೇಳ್ಬೋದು. ಸೊ PVC ಅಂದರೆ ಪಾಲಿವಿನೈಲ್ ಕ್ಲೋರೈಡ್. ಮುಂದಿನ ಪ್ರಶ್ನೆ, ಸೊ ಪಳೆಯುಳಿಕೆಗಳು ಮತ್ತು ಪ್ರಾಚೀನ ವಸ್ತುಗಳ ಕಾಲ ನಿರ್ಣಯ ಮಾಡಲು ಉಪಯೋಗಿಸುವ ವಿಧಾನ ಯಾವುದು? ರೇಡಿಯೋ ಕಾರ್ಬನ್ ಪರೀಕ್ಷೆ. ಹೌದಾ? ಸೊ ಇದರ ಮೂಲಕನೇ ನಾವು ಸಿಂಧೂ ನಾಗರಿಕತೆಯ ಒಂದು ಕಾಲವನ್ನು ಪತ್ತೆ ಮಾಡಿದ್ದು ಅಂತ ಕೂಡ ಹೇಳ್ಬೋದು. ಸೊ ಬಟ್ಟೆ ಒಗೆಯುವ ಯಂತ್ರವು ಕಾರ್ಯನಿರ್ವಹಿಸುವುದು ಈ ತತ್ವದ ಆಧಾರದ ಮೇಲೆ ಅಪಕೇಂದ್ರಣ ಅಥವಾ ಸೆಂಟ್ರಿಫ್ಯೂಗಲ್ ಎನರ್ಜಿ ಅಂತ ಕೂಡ ನಾವು ಹೇಳ್ಬೋದು. ಸೊ ಅತ್ಯಂತ ಹೆಚ್ಚಿನ ಇಂಧನ ಮೌಲ್ಯವನ್ನು ಹೊಂದಿರುವುದು ಯಾವುದು? ಜಲಜನಕ. ಭಾರತದ ಮೊದಲ ಉಪಗ್ರಹ ಆರ್ಯಭಟವನ್ನು ಭೂ ಪ್ರದಕ್ಷಿಣೆ ಕಕ್ಷೆಯಲ್ಲಿ ಸ್ಥಾಪಿಸಿದ ವರ್ಷ 1975. ರಿಕ್ಟರ್ ಸ್ಕೇಲ್ ಇದಕ್ಕೆ ಸಂಬಂಧಪಟ್ಟಿದೆ. ಇದು ಭೂಕಂಪನಗಳಿಗೆ ಸಂಬಂಧಪಟ್ಟಿದೆ. ಹೌದಾ? ಸೊ ರಕ್ತದ ಒತ್ತಡ ಅಳೆಯಲು ಬಳಸಲಾಗೋದು ಯಾವುದನ್ನು ಬಳಸ್ತಾರೆ? ರಕ್ತದ ಒತ್ತಡವನ್ನು ಮಾಪನ ಮಾಡಲಿಕ್ಕೋಸ್ಕರ ಸಿಗ್ಮೋನೋಮೀಟರ್ ಅಂತ ಹೇಳ್ಬೋದು. ಇದು KS 1999ನಲ್ಲಿ ಕೇಳಿರುವ ಪ್ರಶ್ನೆ. ಸೊ ಬಣ್ಣದ ಮತಾಪುಗಳಲ್ಲಿ ಕಡು ಕೆಂಪು ಬಣ್ಣವನ್ನು ಉಂಟು ಮಾಡುವ ಧಾತು ಯಾವುದು? ಸ್ಟಾಕ್ಸಿಯಂ ಅಂತ ಹೇಳ್ಬೋದು. ಶುಂಠಿಯು ಭೂಮಿ ಒಳಗೆ ಬೆಳೆಯುವ ಕಾಂಡ. ಇದು ಕಾಂಡಗಳ ಯಾವ ವರ್ಗಕ್ಕೆ ಸೇರುತ್ತೆ? ಇದು ಅಡ್ಡ ಕಾಂಡ ವರ್ಗಕ್ಕೆ ಸೇರುತ್ತೆ. ರೈಸೋಮ್ ವರ್ಗಕ್ಕೆ ಇದು ಸೇರುತ್ತೆ. ಅಮೋನಿಯಂ ಡೈಕ್ರೋಮೈಡ್ ಪುಡಿಯನ್ನು ಕಾಯಿಸಿದಾಗ ದೊರೆಯುವ ಸಂಯುಕ್ತ ವಸ್ತು ಯಾವುದು? Cr2O3. ಅಮೋನಿಯಂ ಡೈಕ್ರೋಮೈಡ್ ಪುಡಿಯನ್ನು ಕಾಯಿಸಿದಾಗ ದೊರೆಯುವ ಸಂಯುಕ್ತ Cr2O3 ಅಂತ ಹೇಳ್ಬೋದು. ಸೊ ಕಪ್ಪೆಗಳು ಯಾವ ಪ್ರಾಣಿಗಳಿಗೆ ಸೇರುತ್ತೆ? ಯಾವ ಪ್ರಾಣಿಗಳ ವರ್ಗಕ್ಕೆ? ಸೊ ದ್ವಿಚರಗಳು ಅಂತ ಹೇಳ್ಬೋದು. ಗಂಧಕಾಮ್ಲದಲ್ಲಿ ಆಮ್ಲಜನಕದ ಉತ್ಕರ್ಷಣ ಸ್ಥಿತಿ ಯಾವುದು? 4. ಸೂರ್ಯನ ಬೆಳಕಿನ ವರ್ಣಪಟಲದಲ್ಲಿ 7 ಬಣ್ಣಗಳಿದೆ ಎನ್ನುವುದಾದರೆ
ಮಧ್ಯದಲ್ಲಿರುವ ಬಣ್ಣ ಯಾವುದು? ಸೊ ಮಧ್ಯದಲ್ಲಿ ಬರುವಂಥದ್ದು ಹಸಿರು, ವಿಬ್ಜ್ಯೂರ್ ಅಂತ ಹೇಳ್ತೀವಿ. ಸೊ ಮಧ್ಯದಲ್ಲಿ ಬರೋದು ಹಸಿರು ಬಣ್ಣ. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು? ಮುಮ್ಮೆದುಳು. ಸೊ ಅತ್ಯಂತ ದೊಡ್ಡ ಭಾಗ ಮುಮ್ಮೆದುಳು ಅಂತ ಹೇಳ್ಬೋದಾಗಿದೆ. ಒಂದು ವಸ್ತುವಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕಣಗಳ ಚಲನೆಯಾಗಿದೆ. ಸೊ ಕಣಗಳ ಚಲನೆಯಾಗಿದೆ ಮಾತ್ರ ಪ್ರಸಾರವಾಗುವ ವಿಧಾನ ಯಾವುದು? ಸಂವಹನ. ಹಿಮೋಗ್ಲೋಬಿನ್ನ ತನುವಿನಲ್ಲಿ ಯಾವ ಲೋಹದ ಪರಮಾಣು ಇರುತ್ತದೆ? ಕಬ್ಬಿಣ ಅಂತ ಹೇಳ್ಬೋದು. ಯಾವುದನ್ನು ಕಾಯಿಸುವ ಮೂಲಕ ನೈಟ್ರೋಜನ್ ಡೈಆಕ್ಸೈಡ್ ಅನ್ನು ತಯಾರಿಸಬಹುದು? ಅಮೋನಿಯಂ ನೈಟ್ರೇಟನ್ನು ಕಾಯಿಸುವ ಮೂಲಕ. ಮಾನವ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟು? 98.4 ಡಿಗ್ರಿ ಅಂತ ಹೇಳ್ಬೋದಾಗಿದೆ. ಸಾಮಾನ್ಯ ಉಷ್ಣತೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ. ನೋಡಿ, ಇದು ಬೇಸಿಕ್ ಕ್ವಶನ್ಸ್ಗಳು.